ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ದಲ್ಲಿ ಬರ್ತಕ್ಕಂಥ ಕ್ವೆಶ್ಚನ್ ಪೇಪರ್ 2024 ಕ್ವೆಶ್ಚನ್ ಪೇಪರನ್ನು ನಾನು ಇಲ್ಲಿ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಬಿಡಿಸ್ತಕ್ಕಂಥ ಆ ಕ್ವೆಶ್ಚನ್ ಪೇಪರನ್ನು ಕೇವಲ ಒಂದು ಯೂನಿವರ್ಸಿಟಿಗೆ ಅದು ಸಂಬಂಧಪಡುವುದಲ್ಲ, ಇಡೀ ಇಂಡಿಯಾದಾಗಿರ್ತಕ್ಕಂಥ ಎಲ್ಲ ಯೂನಿವರ್ಸಿಟಿಗಳಿಗೆ ಸಂಬಂಧಪಡ್ತದೆ. ಯಾಕಂದರೆ ಕಾಮರ್ಸ್ದಲ್ಲಿ ನಾವು ಸ್ಟಡಿ ಮಾಡ್ತಕ್ಕಂಥ ಸಬ್ಜೆಕ್ಟ್ಗಳು ಆಲ್ ಓವರ್ ಇಂಡಿಯಾ ಏನಾಗಿರ್ತದೆ ಅಂದರೆ ಸೇಮ್ ಇರ್ತಾವೆ. ಆ ಬಿಡಿಸ್ತಕ್ಕಂಥ ಮೆಥಡೂ ಸೇಮ್ ಇರ್ತದೆ. ಇವನ್ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ದಲ್ಲಿ ಆಗಿರ್ಬೋದು, ಅಥವಾ ಕಂಪನಿ ಸೆಕ್ರೆಟರಿ ಕೋರ್ಸ್ದಲ್ಲಿ ಆಗಿರ್ಬೋದು, ಅಥವಾ MBA ಕೋರ್ಸ್ದಲ್ಲಿ ಆಗಿರ್ಬೋದು, ಅಲ್ಲಿ ಕೂಡ ನಾವು ಬಿಡಿಸ್ತಕ್ಕಂಥ ಪ್ರಾಬ್ಲಮ್ ಏನಿರ್ತದೆ ಅಂದ್ರೆ ಸೇಮ್ ಇರ್ತದೆ. ಓಕೆ, ಇಲ್ಲಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ದಲ್ಲಿ ಬಿಡಿಸಿರ್ತಕ್ಕಂಥ ಪ್ರಾಬ್ಲಮ್ಮು CAದಾಗ ಬೇರೆ ಆಗತ್ತನ್ರಿ, ಅಥವಾ ಗುಜರಾತ್ದಾಗ ಬೇರೆ ಆಗತ್ತನ್ರಿ, ಹಂಗಾಗಕ್ಕೆ ಸಾಧ್ಯ ಇಲ್ಲ. ಓಕೆ, ಲ್ಯಾಂಗ್ವೇಜ್ಗಳು ಅಷ್ಟೇ ಡಿಫ್ರೆಂಟ್ ಆಗತ್ತೆ ಹೊರತು ಆ ಬಿಡಿಸ್ತಕ್ಕಂಥ ಮೆಥಡು ಆನ್ಸರ್ ಕೂಡ ಏನಾಗಿರ್ತದೆ ಅಂದ್ರೆ ಸೇಮ್ ಇರ್ತದೆ. ಓಕೆ, ಇಲ್ಲಿ ನಾನು ಕ್ವೆಶ್ಚನ್ ಪೇಪರ್ 2024 ನಾನು ಇಲ್ಲಿ ಸೆಲೆಕ್ಷನ್ ಮಾಡಿದ್ದೀನಿ. ಇಲ್ಲಿ ನಾನು ಕೇಸ್ ಸ್ಟಡಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾವ ಚಾಪ್ಟರ್ ಮೇಲೆ ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ, ಅಂದರೆ ಅರ್ನಿಂಗ್ ಪರ್ ಶೇರನ್ನು ಕಂಡುಹಿಡಿದು ಅಲ್ಲಿ ಯಾವ ಪ್ಲ್ಯಾನ್ ನಮಗೆ ಬೆಟರ್ ಆಗ್ತದ, ಕಂಪನಿಗೆ ಬೆಸ್ಟ್ ಆಗತ್ತ, ಆ ಪ್ಲ್ಯಾನನ್ನು ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಆ ಪ್ಲ್ಯಾನನ್ನು ನಾವು ಯಾವ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡಬೇಕು, ಮತ್ತು ಆ EPS ಅನ್ನು, ಅರ್ನಿಂಗ್ ಪರ್ ಶೇರನ್ನು ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಓಕೆ, ಕೇಸ್ ಸ್ಟಡಿ 15 ಮಾರ್ಕ್ಸ್ ಕೇಳಿರ್ತಕ್ಕಂಥ ಪ್ರಾಬ್ಲಮನ್ನು ಇದು ಎಲ್ಲ ಕೋರ್ಸ್ಗಳಿಗೂ ಬರ್ತದೆ. ಇಲ್ಲಿ ಮೊದಲು ನಾವೇನು ಮಾಡೋಣ ಅಂದ್ರೆ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಯಾಕಂದ್ರೆ ಯಾವುದೇ ನಾವು ಪ್ರಾಕ್ಟಿಕಲ್ ಸಬ್ಜೆಕ್ಟದಲ್ಲಿ ಇರ್ತಕ್ಕಂಥ ಆ ಪ್ರಾಬ್ಲಮನ್ನು ನಾವು ಏನು ಮಾಡ್ಬೇಕಂದ್ರೆ ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ನಾವು ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡಿಂಗನ್ನು ಮಾಡಲಾರ್ದೆ ನಾವು ಇಮಿಡಿಯೇಟಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕೆ ಹೋದೆವು ಅಂದ್ರೆ ಅದು ಏನಾಗತ್ತಂದ್ರೆ ತಪ್ತದ, ಅಂದ್ರೆ ಮಿಸ್ಟೇಕ್ ಆಗ್ತದೆ, ರಾಂಗ್ ಆಗ್ತದೆ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಪ್ರಾಬ್ಲಮನ್ನು ಕೇರ್ಫುಲ್ಲಾಗಿ ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಆ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಮಾತ್ರ ನಾವೇನು ಮಾಡ್ಬೇಕಂದ್ರೆ ಪ್ರಾಬ್ಲಮನ್ನು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನೋಡ್ರಿ, ಪ್ರಾಬ್ಲಮನ್ನು ಬಿಡಿಸೋಣತ್ತೀಗ ನೋಡ್ರಿ. ಮೀನಾಕ್ಷಿ ಕಂಪನಿ ಲಿಮಿಟೆಡ್ ವಾಂಟ್ಸ್ ಟು ಸೆಟ್ ಅಪ್ ಎ ನ್ಯೂ ಇಂಡಸ್ಟ್ರಿ ಆಟ್ ತುಮಕೂರು. ನೋಡ್ರಿ, ಮೀನಾಕ್ಷಿ ಕಂಪನಿಯವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ತುಮಕೂರದಲ್ಲಿ ಒಂದು ಇಂಡಸ್ಟ್ರಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಂತ ಮಾಡ್ಯಾರ. ಆ ತುಮಕೂರದಾಗ ಒಂದು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಯಾರ ವಿತ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ ₹30 lakh. ಓಕೆ, ಆ ತುಮಕೂರದಲ್ಲಿ ಒಂದು ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಬೇಕಾಗ್ಯದ. ಆ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಕ್ಕೆ ಅಮೌಂಟ್ ಎಷ್ಟು ಬೇಕಾಗೈತೆ ರೀ? ವಾಟ್ ಇಸ್ ದ ರಿಕ್ವೈರ್ಡ್ ಕ್ಯಾಪಿಟಲ್? ₹30 lakh. ದ ನ್ಯೂ ಇಂಡಸ್ಟ್ರಿ ಇಸ್ ಎಕ್ಸ್ಪೆಕ್ಟೆಡ್ ಟು ಹಿಲ್ಡ್ EBIT ₹6 lakh. ಆ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ ನಂತರ ಆ ಇಂಡಸ್ಟ್ರಿಯಿಂದ ಬರ್ತಕ್ಕಂಥ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಆರ್ ಆಪರೇಟಿಂಗ್ ಪ್ರಾಫಿಟ್ ಎಷ್ಟಾಗ್ತದೆ ಅಂದರೆ ₹6 lakh ಆಗ್ತದಂತ ಹೇಳಿ ಇವರು ಎಸ್ಟಿಮೇಷನ್ ಅನ್ನು ಮಾಡಿದ್ದಾರೆ ಕಂಪನಿಯವರು. ಯಾರು? ಮೀನಾಕ್ಷಿ ಕಂಪನಿಯವರು. ಆಮೇಲೆ ಫಾರ್ ಮ್ಯಾಕ್ಸಿಮೈಸಿಂಗ್ ಇನ್ EPS ದ ಕಂಪನಿ ಇಸ್ ಕನ್ಸಿಡರಿಂಗ್ ದ ಫಾಲೋವಿಂಗ್ ಆಲ್ಟರ್ನೇಟಿವ್ ಫೈನಾನ್ಷಿಯಲ್ ಪ್ರಪೋಸಲ್. ಅಂದ್ರೆ ಫೈನಾನ್ಷಿಯಲ್ ಪ್ರಪೋಸಲ್ಗಳು ಯಾವ ಅದಾವಂತಕ್ಕಂಥದ್ದನ್ನು ಇವರು 4 ಪ್ರಪೋಸಲ್ಗಳನ್ನು ಸೆಲೆಕ್ಟ್ ಮಾಡ್ಯಾರ. ಆ 4 ಪ್ರಪೋಸಲ್ಗಳಲ್ಲಿ ಯಾವ ಪ್ರಪೋಸಲ್ ಬೆಟರ್ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ. ಅಂದ್ರೆ ಏನು ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 3 ಆರ್ ಪ್ಲ್ಯಾನ್ 4, ಈ 4 ಪ್ಲ್ಯಾನ್ಗಳಲ್ಲಿ ನಾವು EPS ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಆ EPS ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಯಾವ್ದು EPS ಜಾಸ್ತಿ ಇರ್ತದ, ಯಾವ್ದು ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಇರ್ತದ, ಆ ಪ್ಲ್ಯಾನನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡ್ರಿ, ಆ ಮೀನಾಕ್ಷಿ ಕಂಪನಿಯವರಿಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಎಷ್ಟದಪ್ಪ ಅಂದ್ರೆ ನಾರ್ಮಲ್ ಆಗಿ ಆ ಮೀನಾಕ್ಷಿ ಕಂಪನಿಯವ್ರಿಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಎಷ್ಟದಪ್ಪ ಅಂದ್ರೆ ₹30 lakh ಅದ. ಆ ₹30 lakh ಅನ್ನು ಯಾವ ರೀತಿಯಾಗಿ ಆ ಅಮೌಂಟನ್ನು ನಾವು ಕಲೆಕ್ಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದಾರೆ. ನೋಡ್ರಿ, ಮೊದಲನೇ ಆಲ್ಟರ್ನೇಟಿವ್ ಆಲ್ ಇಕ್ವಿಟಿ ಶೇರ್ಸ್ ಆಫ್ ₹100 each. ಅಂದ್ರೆ ಆ ಕಂಪನಿಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಅಮೌಂಟ್ ಏನೈತಲ್ಲ ಪೂರ್ತಿ ಎದ್ರ ಮುಖಾಂತರ ಅಮೌಂಟನ್ನು ಕಲೆಕ್ಷನ್ ಮಾಡಬೇಕಪ್ಪ ಅಂದ್ರೆ ಆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮುಖಾಂತರ ಕಲೆಕ್ಷನ್ ಮಾಡಬೇಕು.
ಅಂದ್ರೆ ಆ ಕಂಪನಿಗೆ ಬೇಕಾಗಿರ್ತಕ್ಕಂಥ 30 ಲ್ಯಾಕ್ ರುಪೀಸನ್ನ ಫುಲ್ ಇಕ್ವಿಟಿ ಶೇರ್ಸ್ಗಳನ್ನು ಮುಖಾಂತರನೇ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಎರಡನೇದು ಆಪ್ಷನ್ ನೋಡಿ. ಓಕೆ, ಸೆಕೆಂಡ್ ಆಪ್ಷನ್ ₹15 lakh 10% ಪ್ರಿಫರೆನ್ಸ್ ಶೇರ್ಸ್ ನೋಡ್ರಿ, ಆ್ಯಂಡ್ ರಿಮೈನಿಂಗ್ ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ಕಂಪನಿಗೆ ಬೇಕಾಗಿರ್ತಕ್ಕಂಥ 30 ಲ್ಯಾಕ್ ರುಪೀಸನ್ನು ಆ 30 ಲ್ಯಾಕ್ ಒಳಗೆ 15 ಲ್ಯಾಕ್ ರುಪೀಸ್ ಮುಖಾಂತರ ಪ್ರಿಫರೆನ್ಸ್ ಶೇರ್ಸ್ ಅಮೌಂಟ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಉಳಿದ 15 ಲ್ಯಾಕ್ ರುಪೀಸನ್ನು ಅದನ್ನು ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು ಅನ್ನೋದು ಇದು ಸೆಕೆಂಡ್ ಫೈನಾನ್ಷಿಯಲ್ ಪ್ಲಾನ್. ನೋಡ್ರಿ, ಮೊದಲನೇ ಫೈನಾನ್ಷಿಯಲ್ ಪ್ಲಾನ್ ಏನದಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ 30 ಲ್ಯಾಕ್ ರುಪೀಸ್ ಅಮೌಂಟನ್ನು ಫುಲ್ ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡೋದು. ಇನ್ನು ಎರಡನೇ ಪ್ಲಾನ್ ಏನದಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ 30 ಲ್ಯಾಕ್ ರುಪೀಸ್ ಒಳಗೆ ಆ 30 ಲ್ಯಾಕ್ ಒಳಗೆ 15 ಲ್ಯಾಕ್ ರುಪೀಸನ್ನು ಪ್ರಿಫರೆನ್ಸ್ ಶೇರ್ಸ್ ಮುಖಾಂತರ ಕಲೆಕ್ಟ್ ಮಾಡೋದು. ಉಳಿದು 15 ಲ್ಯಾಕ್ ರುಪೀಸನ್ನು ಅದನ್ನು ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡೋದು ಅಂತಕ್ಕಂಥ ಆ ಪ್ಲಾನನ್ನು ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಪ್ಲಾನ್ ಬೆಟರ್ ಆಗ್ತದೆ ಅನ್ನೋದು. ಆಮೇಲೆ ₹18 ಲ್ಯಾಕ್ ಇನ್ 8% ಡಿಬೆಂಚರ್. ನೋಡ್ರಿ, ನಮಗೆ ಬೇಕಾಗಿರ್ತಕ್ಕಂಥ 30 ಲ್ಯಾಕ್ ರುಪೀಸ್ ಒಳಗೆ 18 ಲ್ಯಾಕ್ ರುಪೀಸ್ ಮುಖಾಂತರ ನಾವೇನು ಮಾಡಬೇಕಪ್ಪ ಅಂದ್ರೆ ಡಿಬೆಂಚರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಓಕೆ, ವಾಟ್ ಈಸ್ ಸಜೆಸ್ಟೆಡ್? ₹18 lakh is to be collected through the debentures and remaining the equity shares of ₹100 each. ನಮಗೆ ಬೇಕಾಗಿರ್ತಕ್ಕಂಥ ಅಮೌಂಟನ್ನು 30 ಲ್ಯಾಕ್ ರುಪೀಸ್ ಒಳಗೆ ಆ 30 ಲ್ಯಾಕ್ ರುಪೀಸ್ ಒಳಗೆ 18 ಲ್ಯಾಕ್ ರುಪೀಸ್ ಮುಖಾಂತರ ಡಿಬೆಂಚರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಉಳಿದು 12 ಲ್ಯಾಕ್ ರುಪೀಸನ್ನು ನಾವು ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದಾನೆ. ಇನ್ನು ಫೋರ್ತ್ ಪ್ಲಾನ್ ಏನು ಹೇಳ್ತಾ ಇದ್ದಾನೆ ನೋಡ್ರಿ, ₹18 lakh ಇನ್ 12% ಡಿಬೆಂಚರ್. ನೋಡ್ರಿ, ಆ ಕಂಪನಿಗೆ ಬೇಕಾಗಿರ್ತಕ್ಕಂಥ 30 ಲ್ಯಾಕ್ ರುಪೀಸ್ ಒಳಗೆ, ಇದು ಫೋರ್ತ್ ಫೈನಾನ್ಷಿಯಲ್ ಪ್ಲಾನ್ ರೀ ಇದು. ಆ ಕಂಪನಿಗೆ ಬೇಕಾಗಿರ್ತಕ್ಕಂಥ 30 ಲ್ಯಾಕ್ ರುಪೀಸನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ 18 ಲ್ಯಾಕ್ ರುಪೀಸನ್ನು ಡಿಬೆಂಚರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಇನ್ನು 6 ಲ್ಯಾಕ್ ರುಪೀಸನ್ನು ಅಂದ್ರೆ ಇನ್ನು 6 ಲ್ಯಾಕ್ ರುಪೀಸನ್ನು ಪ್ರಿಫರೆನ್ಸ್ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಅಂದ್ರೆ 18 ಲ್ಯಾಕ್ ಪ್ಲಸ್ 6 ಲ್ಯಾಕ್ ಅಂದ್ರೆ ಎಷ್ಟಾಯ್ತು ರೀ? 24 ಲ್ಯಾಕ್ ರುಪೀಸ್ ಆಯಿತು. ಇನ್ನು 30 ಲ್ಯಾಕ್ ರುಪೀಸ್ ಒಳಗೆ 30 ಲ್ಯಾಕ್ ರುಪೀಸ್ ಒಳಗೆ 24 ಲ್ಯಾಕ್ ರುಪೀಸನ್ನು ತೆಗೆದು ಬಿಡ್ರಿ. ಇನ್ನು ಎಷ್ಟು ಉಳಿತು ರೀ? ಅದು ಇನ್ನು 6 ಲ್ಯಾಕ್ ರುಪೀಸ್ ಉಳಿತು. ಆ 6 ಲ್ಯಾಕ್ ರುಪೀಸನ್ನು ಅವರು ಎದ್ರ ಮುಖಾಂತರ ಕಲೆಕ್ಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ಅಂದ್ರೆ ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್ಸ್ ಆಫ್ ₹100 ಈಚ್. ನೋಡ್ರಿ, ಕಂಪನಿಗೆ ಬೇಕಾಗಿರ್ತಕ್ಕಂಥದ್ದು 30 ಲ್ಯಾಕ್, ಆ 30 ಲ್ಯಾಕ್ ಒಳಗೆ 18 ಲ್ಯಾಕ್ ರುಪೀಸನ್ನು ಡಿಬೆಂಚರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. 6 ಲ್ಯಾಕ್ ರುಪೀಸನ್ನು ಪ್ರಿಫರೆನ್ಸ್ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಅಂದ್ರೆ 18 ಲ್ಯಾಕ್ ಪ್ಲಸ್ 6 ಲ್ಯಾಕ್ ಅಂದ್ರೆ 24 ಲ್ಯಾಕ್ ರುಪೀಸ್ ಆಯಿತು. 30 ಲ್ಯಾಕ್ ಒಳಗೆ 24 ಲ್ಯಾಕ್ ರುಪೀಸನ್ನು ಲೆಸ್ ಮಾಡ್ರಿ, ಇನ್ನು ಎಷ್ಟು ಉಳಿತಾರೆ ಅಮೌಂಟ್? ಇನ್ನೂ 6 ಲ್ಯಾಕ್ ರುಪೀಸ್ ಉಳಿತು. ಆ 6 ಲ್ಯಾಕ್ ರುಪೀಸನ್ನು ಆ ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಪ್ಲಾನನ್ನು ಮಾಡಿದ್ದಾರೆ. ಓಕೆ, ಒಟ್ಟಾರೆ 4 ಪ್ಲಾನ್ ಅದಾವ್ರಿ. ಮೊದಲನೇ ಪ್ಲಾನ್ ಒಳಗೆ ಬೇಕಾಗಿರ್ತಕ್ಕಂಥ 30 ಲ್ಯಾಕ್ ರುಪೀಸನ್ನು ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಎರಡನೇ ಪ್ಲಾನ್ ಏನದಂದ್ರೆ 15 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸು, 15 ಲ್ಯಾಕ್ ರುಪೀಸ್ ಇಕ್ವಿಟಿ ಶೇರ್ಸು. ಥರ್ಡ್ ಪ್ಲಾನ್ ಏನದಂದ್ರೆ 18 ಲ್ಯಾಕ್ ರುಪೀಸ್ ಡಿಬೆಂಚರ್, ಉಳಿದಿದ್ದು 12 ಲ್ಯಾಕ್ ರುಪೀಸನ್ನು ಇಕ್ವಿಟಿ ಶೇರ್. ಆಮೇಲೆ ಫೋರ್ತ್ ಪ್ಲಾನ್ ಏನದಪ್ಪ ಅಂದ್ರೆ 18 ಲ್ಯಾಕ್ ರುಪೀಸ್ ಡಿಬೆಂಚರ್, 6 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್, ಉಳಿದು 6 ಲ್ಯಾಕ್ ರುಪೀಸ್ ಏನೈತಲ್ಲ ಅದನ್ನು ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಅವ್ರದ್ದು ಪ್ಲಾನ್ಗಳದಾವ. ದ ಕಂಪನಿ ಈಸ್ ಇನ್ 50% ಟ್ಯಾಕ್ಸ್ ಬ್ರಾಕೆಟ್. ಅಂದ್ರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಬ್ರಾಕೆಟ್ನ ಬರ್ತದೆ ಅಂದ್ರೆ 50% ಒಳಗೆ ಬರ್ತದೆ. ಡಿಟರ್ಮೈನ್ EPS. ಓಕೆ, ಈಚ್ ಪ್ಲಾನ್, ಪ್ರತಿ ಪ್ಲಾನ್ ಒಳಗೆ ಅರ್ನಿಂಗ್ ಪರ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಆ್ಯಂಡ್ ಕಮೆಂಟ್ ಸಜೆಸ್ಟ್ ಸುಟೇಬಲ್ ಪ್ಲಾನ್. ಯಾವ ಪ್ಲಾನ್ ಬೆಟರ್? ಏನು ಫಸ್ಟ್ ಪ್ಲಾನು, ಏನು ಸೆಕೆಂಡ್ ಪ್ಲಾನು, ಏನು ಥರ್ಡ್ ಪ್ಲಾನು ಅಥವಾ ಫೋರ್ತ್ ಪ್ಲಾನ್? ಈ 4 ಪ್ಲಾನ್ ಒಳಗೆ ಯಾವ ಪ್ಲಾನ್ ಸುಟೇಬಲ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಡಿಸ್ಕಷನ್ ಅನ್ನು ಮಾಡಬೇಕಾಗ್ಯದ. ಈಗ ನೋಡೋಣ್ರಿ, ಈಗ ಪ್ರಾಬ್ಲಮ್ ಅನ್ನ ಬಿಡಿಸಲಕ್ಕ ಸ್ಟಾರ್ಟ್ ಮಾಡೋಣ ಈಗ. ಓಕೆ, ಅದೇ ಪ್ರಾಬ್ಲಮ್ ಅನ್ನು ಇಲ್ಲಿ ನಾನು ಟೈಪ್ ಮಾಡಿ ಕೊಟ್ಟಿದ್ದೇನೆ. ಅದೇ ಹೇಳಿದ್ದೇನಲ್ಲ,
ಫಸ್ಟ್ ಪ್ಲಾನ್ ಒಳಗೆ ಅಂದ್ರೆ ಟೋಟಲ್ ಬೇಕಾಗಿರ್ತಕ್ಕಂಥ ಕಂಪನಿಗೆ 30 ಲ್ಯಾಕ್ ರುಪೀಸನ್ನು ಬೇಕು. ಆ 30 ಲ್ಯಾಕ್ ರುಪೀಸ್ ಒಳಗೆ ಪೂರ್ತಿ ಫಸ್ಟ್ ಪ್ಲಾನ್ ಏನದ 30 ಲ್ಯಾಕ್ ರುಪೀಸ್ ಇಕ್ವಿಟಿ ಶೇರ್. ಸೆಕೆಂಡ್ ಅವನು ಏನದಪ್ಪ ಅಂದ್ರೆ 15 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸು, ಉಳಿದದ್ದು 15 ಲ್ಯಾಕ್ ರುಪೀಸನ್ನು ಇಕ್ವಿಟಿ ಶೇರ್. ಇನ್ನು ಥರ್ಡ್ ಪ್ಲಾನ್ ಏನದಂದ್ರೆ 30 ಲ್ಯಾಕ್ ಒಳಗೆ 18 ಲ್ಯಾಕ್ ರುಪೀಸ್ ಡಿಬೆಂಚರ್, ಉಳಿದಿದ್ದು 12 ಲ್ಯಾಕ್ ರುಪೀಸನ್ನು ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕಂತಕ್ಕಂಥ ಪ್ಲಾನ್ ಅದ. ಇನ್ನು ಫೋರ್ತ್ ಪ್ಲಾನ್ ಒಳಗೆ 30 ಲ್ಯಾಕ್ ರುಪೀಸ್ ಒಳಗೆ 18 ಲ್ಯಾಕ್ ರುಪೀಸ್ ಡಿಬೆಂಚರ್, 6 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸ್, ಉಳಿದದ್ದು ಏನದ 6 ಲ್ಯಾಕ್ ರುಪೀಸನ್ನು ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥ ಅವ್ರ ಪ್ಲಾನ್ ಅದ. ಆಮೇಲೆ ಟ್ಯಾಕ್ಸ್ ಪರ್ಸೆಂಟ್ 50% ಟ್ಯಾಕ್ಸ್ ಬ್ರಾಕೆಟ್ ಅದ. ಓಕೆ, ನಾವೇನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ಯದ ಅಂದ್ರೆ ಅರ್ನಿಂಗ್ ಪರ್ ಶೇರನ್ನು ಕ್ಯಾಲ್ಕುಲೇಷನನ್ನು ಮಾಡಬೇಕಾಗ್ಯದ. ಓಕೆ, ಈಗ ಪ್ರಾಬ್ಲಮನ್ನು ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಈಗ ಇಲ್ಲಿ ನಾವು ಮೊದಲಿಗೆ ಏನು ಮಾಡ್ಬೇಕಂದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಯಾಕಂದ್ರೆ ನಾವು EPS ಅನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಮೊದಲು ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ಕರೆಕ್ಟಾಗಿ ಗುರ್ತಾಗಬೇಕು. ನಾವು ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಲ್ಲ ಅಂದ್ರೆ EPS ರಾಂಗ್ ಆಗ್ತದೆ. ಅದಕ್ಕೆ ಮೊದಲು ಏನು ಮಾಡ್ಬೇಕಂದ್ರೆ ನಾವು ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿರಿ, ಪರ್ಟಿಕ್ಯುಲರ್ಸ್ ಪ್ಲಾನ್ 1, ಪ್ಲಾನ್ 2, ಪ್ಲಾನ್ 3, ಪ್ಲಾನ್ 4. ನೋಡಿರಿ, ಪರ್ಟಿಕ್ಯುಲರ್ಸ್ ಪ್ಲಾನ್ 1, ಪ್ಲಾನ್ 2, ಪ್ಲಾನ್ 3, ಪ್ಲಾನ್ 4. ನೋಡಿ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಕಂಪನಿಗೆ ಬೇಕಾಗಿರ್ತಕ್ಕಂಥ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್ ಏಟ್ರಿ 30 ಲ್ಯಾಕ್ ರುಪೀಸ್. 30 ಲ್ಯಾಕ್ ರುಪೀಸ್ ಫಸ್ಟ್ ಪ್ಲಾನ್ 30 ಲ್ಯಾಕ್ ರುಪೀಸ್ ಬೇಕು. ಫಸ್ಟ್ ಪ್ಲಾನ್ ಒಳಗೆ ಏನು ಹೇಳ್ತಾ ಇದ್ದಲ್ರವ, 30 ಲ್ಯಾಕ್ ರುಪೀಸ್ ಅಮೌಂಟನ್ನು ಆಲ್ ಇಕ್ವಿಟಿ ಶೇರ್ಸ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಅಂದ್ರೆ ಒಂದು ಶೇರಿಗೆ 100 ರುಪೀಸ್ ಆದ್ರೆ 30 ಲ್ಯಾಕ್ ಡಿವೈಡೆಡ್ ಬೈ 100 ರುಪೀಸ್ ಅಂದ್ರೆ ಎಷ್ಟು ಶೇರ್ ಆಗ್ತಾವ್ರಿ? ನೋಡ್ರಿ, 30 ಲ್ಯಾಕ್ ಡಿವೈಡೆಡ್ ಬೈ 100 ರುಪೀಸ್ ಒಂದು ಶೇರ್ ಅಂದ್ರೆ ಎಷ್ಟು ಹಾಕದ್ರಿ? 30,000 ಶೇರ್ಸ್ ಆಗ್ತಾವ. 30 ಲ್ಯಾಕ್ ಡಿವೈಡೆಡ್ ಬೈ 100 ರುಪೀಸ್ ಶೇರ್ ಅಂದ್ರೆ ಎಷ್ಟು ಹಾಕದ್ರಿ? 30,000 ಶೇರ್ಸ್ ಆಗ್ತಾವ. 30 ಲ್ಯಾಕ್ ಡಿವೈಡೆಡ್ ಬೈ 100 ರುಪೀಸ್ ಅಂದ್ರೆ ಎಷ್ಟು ಶೇರ್ ಹಾಕವ್ರಿ? ಅವು 30,000 ಶೇರ್ಸ್ ಆಗ್ತಾವ. ಇನ್ನು ಅದೇ ರೀತಿಯಾಗಿ ಪ್ಲಾನ್ 2 ಅಲ್ಲಿ 30 ಲ್ಯಾಕ್ ರುಪೀಸ್ ಬೇಕು. ಆದ್ರೆ ಸೆಕೆಂಡ್ ಪ್ಲಾನ್ ಏನು ಹೇಳ್ತಾ ಇದ್ದಾನಪ್ಪ ಅಂದ್ರವ, ಇಲ್ಲಿ ಸ್ವಲ್ಪ ನೀವು ಲಕ್ಷ್ಯ ಕೊಡಬೇಕು. 15 ಲ್ಯಾಕ್ ರುಪೀಸ್ ಮುಖಾಂತರ ಇಲ್ಲಿ ಬರೀ ಇಕ್ವಿಟಿ ಶೇರ್ಸ್ಗಳನ್ನು ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೇವೆ. ದಯವಿಟ್ಟು ನೆನಪಿಟ್ಕೋರಿ, ನಂಬರ್ ಆಫ್ ಶೇರ್ಗಳನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಕೇವಲ ಇಕ್ವಿಟಿ ಶೇರ್ಗಳನ್ನು ಮಾತ್ರ ತಗೋಬೇಕು. ಈಗ ನೋಡಿ, ಇಲ್ಲಿ 30 ಲ್ಯಾಕ್ ರುಪೀಸ್ ಬೇಕಾಗ್ಯದ. 30 ಲ್ಯಾಕ್ ರುಪೀಸ್ ಒಳಗೆ 15 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮುಖಾಂತರ ಅವ ಅಮೌಂಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾನೆ. ಆ 30 ಲ್ಯಾಕ್ ಒಳಗೆ 15 ಲ್ಯಾಕ್ ರುಪೀಸನ್ನು ಲೆಸ್ ಮಾಡಿ, ಉಳಿತೈತ್ರಿ 15 ಲ್ಯಾಕ್ ರುಪೀಸ್ ಉಳಿತು. ಅಂದ್ರೆ ರಿಮೈನಿಂಗ್ ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಒಂದು ಶೇರಿಗೆ ಎಷ್ಟದ್ರಿ? 100 ರುಪೀಸ್ ಅದು. 15 ಲ್ಯಾಕ್ ಡಿವೈಡೆಡ್ ಬೈ 100. 15 ಲ್ಯಾಕ್ ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ರಿ? 15,000 ಶೇರ್ಸ್ ಆಗತ್ತ. 15,000 ಶೇರ್ಸ್ ಆಗತ್ತ. ಏನು 15,000 ಶೇರ್ಸ್ ಆಗತ್ತ. ಓಕೆ, ಇನ್ನು ಥರ್ಡ್ ಪ್ಲಾನ್ ನೋಡಿ. ಥರ್ಡ್ ಪ್ಲಾನ್ 30 ಲ್ಯಾಕ್ ರುಪೀಸ್ ಬೇಕು. ಆ 30 ಲ್ಯಾಕ್ ರುಪೀಸನ್ನು ಯಾವ ರೀತಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ನೋಡ್ರಿ, ಸ್ವಲ್ಪ ಇಲ್ಲಿ ಲಕ್ಷ್ಯ ಕೊಡಬೇಕು. 18 ಲ್ಯಾಕ್ ರುಪೀಸ್ ಡಿಬೆಂಚರ್ಸು, ರಿಮೈನಿಂಗ್ ಇಕ್ವಿಟಿ ಶೇರ್ಸ್. ಅಂದ್ರೆ 30 ಲ್ಯಾಕ್ ರುಪೀಸ್ ಒಳಗೆ 18 ಲ್ಯಾಕ್ ರುಪೀಸನ್ನು ಲೆಸ್ ಮಾಡಿ ಉಳಿತೈತ್ರಿ 12 ಲ್ಯಾಕ್ ರುಪೀಸ್ ಉಳಿತು. ಅಂದ್ರೆ 12 ಲ್ಯಾಕ್ ರುಪೀಸ್ ರಿಮೈನಿಂಗ್ ಅನ್ನ ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. 12 ಲ್ಯಾಕ್ ಡಿವೈಡೆಡ್ ಬೈ ₹100. ಒಂದು ಶೇರ್ಗೆ ಎಷ್ಟಂದ್ರೆ 100 ರುಪೀಸ್ ಅದ. 12 ಲ್ಯಾಕ್ ಡಿವೈಡೆಡ್ ಬೈ 100 ರುಪೀಸ್. 12 ಲ್ಯಾಕ್ ಡಿವೈಡೆಡ್ ಬೈ ₹100 ಅಂದ್ರೆ ಎಷ್ಟು ಶೇರ್ ಆಗ್ತಾರೆ? ವಾಟ್ ಆರ್ ದ ನಂಬರ್ ಆಫ್ ಶೇರ್ಸ್? 12,000 ಶೇರ್ಸ್. ಏನು ಗೊತ್ತಾಯ್ತ್ರಿ? ಇನ್ನು ಫೋರ್ತ್ ಪ್ಲಾನ್, ಕಂಪನಿಗೆ ಬೇಕಾಗಿರ್ತಕ್ಕಂಥ ಅಮೌಂಟ್ ಏಟ್ರಿ? ಪ್ಲಾನ್ಡ್ ಕ್ಯಾಪಿಟಲ್ ಟು ರೇಸ್ ದ ಕಂಪನಿ ಎಕ್ಸ್ಪೆಕ್ಟೆಡ್ ಟು ರೇಸ್ ದ ಕ್ಯಾಪಿಟಲ್ ಆಫ್ ₹30 ಲ್ಯಾಕ್. ಆ 30 ಲ್ಯಾಕ್ ರುಪೀಸನ್ನ ಅವ್ರು ಏನು ಮಾಡ್ತಾ ಇದಾರೆ ಅಂದ್ರೆ 18 ಲ್ಯಾಕ್ ರುಪೀಸನ್ನ ಡಿಬೆಂಚರ್ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದ್ದಾರ. ನೋಡ್ರಿ, ಎದ್ರ ಎಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ? ಅವರು ಡಿಬೆಂಚರ್ ಮುಖಾಂತರ ಅಮೌಂಟನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ 18 ಲ್ಯಾಕ್ ರುಪೀಸನ್ನು. ಏನು 30 ಲ್ಯಾಕ್ ಒಳಗೆ 18 ಲ್ಯಾಕ್ ರುಪೀಸ್ ತೆಗೀರಿ, ಉಳಿತೈತ್ರಿ 12 ಲ್ಯಾಕ್ ರುಪೀಸ್ ಉಳಿತು. ಮತ್ತು 12 ಲ್ಯಾಕ್ ರುಪೀಸ್ ಒಳಗೆ 6% 6 ಲ್ಯಾಕ್ ರುಪೀಸ್ 8% ಪ್ರಿಫರೆನ್ಸ್ ಶೇರ್ಸ್.
₹12 ಒಳಗೆ ₹6 lakh ಪ್ರಿಫರೆನ್ಸ್ ಶೇರ್ ಮುಖಾಂತರ ಕಲೆಕ್ಟ್ ಮಾಡಿದ್ರು. ಅಂದ್ರೆ ಇನ್ನೂ ಎಷ್ಟು ಉಳಿತ್ರ ಅಮೌಂಟ್? ಇನ್ನು ₹6 lakh ಉಳಿತು. ಆ ಉಳಿದಿದ್ದು ₹6 lakh ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನೋಡ್ರಿ, ಕಂಪನಿಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲ್ ಎಷ್ಟದಪ್ಪ ಅಂದ್ರೆ 30 lakh ಬೇಕು. ₹30 lakh ಒಳಗೆ ₹18 lakh ಡಿಬೆಂಚರು, ₹30 lakh ಒಳಗೆ $18 lakh ಲೆಸ್ ಮಾಡ್ರಿ. ಇನ್ನ ಎಷ್ಟು ಬೇಕು ರೀ ಕ್ಯಾಪಿಟಲ್? ₹12 lakh ಬೇಕು. ಆ ₹12 lakh $12 lakh ಒಳಗೆ ₹6 lakh ಪ್ರಿಫರೆನ್ಸ್ ಶೇರ್ಸು, ₹12 lakh ಒಳಗೆ ₹6 lakh ತೆಗೆದು ಬಿಡ್ರಿ. ಇನ್ನು ಎಷ್ಟು ಉಳಿತ್ರಿ? ಇನ್ನೂ ₹6 lakh ಬೇಕು. ಆ ಉಳಿದಿದ್ದ ಅಮೌಂಟನ್ನು, ರಿಮೈನಿಂಗ್ ಅಮೌಂಟನ್ನು ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ 6 lakh ಡಿವೈಡೆಡ್ ಬೈ ₹100. 6 lakh ಡಿವೈಡೆಡ್ ಬೈ ₹100 ಅಂದ್ರೆ ಎಷ್ಟು ಶೇರ್ ಹಾಕವ್ರಿ? 6000 ಶೇರ್ಸ್ ಆಗ್ತಾವ. ಗೊತ್ತಾಯ್ತ್ರಿ? ಇಲ್ಲಿ ನಾವು ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಗೊತ್ತಾಯ್ತ್ರಿ? ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು ಬರ್ತ್ರಿ? 6000. ನೋಡ್ರಿ, ಪ್ಲಾನ್ 1 ಒಳಗೆ 30,000 ಇಕ್ವಿಟಿ ಶೇರ್ಸ್ಗಳು ಬಂದವು. ಪ್ಲಾನ್ 2 ಒಳಗೆ 15,000 ಇಕ್ವಿಟಿ ಶೇರ್ಸು. ಪ್ಲಾನ್ 3 ಒಳಗೆ 12,000 ಶೇರ್ಸು. ಪ್ಲಾನ್ 4 ಒಳಗೆ 6,000 ಶೇರ್ಸ್. ಓಕೆ, ಮೊದಲು ಏನು ಮಾಡ್ಬೇಕಂದ್ರೆ ಅರ್ನಿಂಗ್ ಪರ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಫೈನಾನ್ಸಿಯಲ್ ಪ್ಲಾನ್ಗಳನ್ನು ಕೊಟ್ಟಾಗ ಮೊದಲು ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಯಾಕೆ ಮುಂದಿಂದೆಲ್ಲ ಈಸಿ ಅದ, ಅದ್ರದ್ದೇನು ದೊಡ್ಡ ಸಮಸ್ಯೆ ಅಲ್ಲ. ಎಲ್ಲರೂ ಭಾಳ ಮಾಡ್ತಕ್ಕಂಥ ಮಿಸ್ಟೇಕ್ ಏನಪ್ಪ ಅಂದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ಗಳನ್ನೇ ಕರೆಕ್ಟಾಗಿ ಕಂಡುಹಿಡಿಯಂಗಿಲ್ಲ. ಆ ಕಂಡುಹಿಡಿಯಲಿಲ್ಲ ಅಂದ್ರೆ ಆನ್ಸರ್ ಹೆಂಗೆ ಬರೋಕ್ಕೆ ಸಾಧ್ಯ ಇದ್ರೆ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕರೆಕ್ಟ್ ಆನ್ಸರ್ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಮೊದಲು ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ನಂಬರ್ ಆಫ್ ಇಕ್ವಿಟಿ ಶೇರ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡಿವಿ. ಇನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ಅರ್ನಿಂಗ್ ಪರ್ ಶೇರನ್ನು ಕಂಡುಹಿಡಿಬೇಕು. ಈಗ ನೋಡೋಣ, ಈಗ ಪ್ರಾಬ್ಲಮನ್ನು ಬಿಡಿಸೋಣಂತ. ಈಗ ಓಕೆ, ಕ್ಯಾಲ್ಕುಲೇಷನ್ ಆಫ್ EPS, ಅರ್ನಿಂಗ್ ಪರ್ ಶೇರ್. ಓಕೆ, ಈಗ ಅರ್ನಿಂಗ್ ಪರ್ ಶೇರನ್ನು ಕಂಡುಹಿಡಿಯೋಣಂತೆ. ಪ್ರಪೋಸಲ್ಸ್ ಅಂದ್ರೆ ಪ್ಲಾನ್ಸ್, ಪ್ಲಾನ್ 1, ಪ್ಲಾನ್ 2, ಪ್ಲಾನ್ 3, ಪ್ಲಾನ್ 4. ನೋಡಿ, ಪ್ರಪೋಸಲ್ಸ್ ಪ್ಲಾನ್ 1, ಪ್ಲಾನ್ 2, ಪ್ಲಾನ್ 3, ಪ್ಲಾನ್ 4. ಓಕೆ, 4 ಪ್ಲಾನ್ಗಳನ್ನೆಲ್ಲ ಕೊಟ್ಟಾನ. ಅದಕ್ಕೆ ನಾನು 4 ಪ್ಲಾನ್ ಕಾಲಮ್ಗಳನ್ನು ಹಾಕೋತಾ ಇದ್ದೇನೆ. ಪ್ಲಾನ್ 1, ಪ್ಲಾನ್ 2, ಪ್ಲಾನ್ 3, ಪ್ಲಾನ್ 4. ನೋಡಿ, ಮೊದಲಿಗೆ ಏನು ಮಾಡಬೇಕಪ್ಪ ಅಂದ್ರೆ EPS ಅನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಮೊದಲು EBITನ ತಗೋಬೇಕು. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್. ನೋಡಿ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನು ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡಿವಿ, ಅದನ್ನು ತಗೋರಿ. ಇಲ್ಲಿ ಮೊದಲ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಫಸ್ಟ್ ಪ್ಲಾನ್ ಒಳಗೆ 30,000 ಇಕ್ವಿಟಿ ಶೇರ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡೇವಿ. 15,000 ಇಕ್ವಿಟಿ ಶೇರ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡೇವಿ. ಪ್ಲಾನ್ 3 ಒಳಗೆ 12,000 ಇಕ್ವಿಟಿ ಶೇರ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡೇವಿ. ಪ್ಲಾನ್ 4 ಒಳಗೆ 6,000 ಇಕ್ವಿಟಿ ಶೇರ್ಸ್ ಅನ್ನು ಕ್ಯಾಲ್ಕುಲೇಷನ್ ಮಾಡೇವಿ. ಅಲ್ಲಿ ಬಿಡಿಸಿದ್ದು ನೋಡ್ರಿ, ಕರೆಕ್ಟಾಗಿ ನೋಡ್ಕೊರಿ. ಜಸ್ಟ್ 1 minute ಹಿಂದೆ. ಓಕೆ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡೇವಿ. ಪ್ಲಾನ್ 1 ಒಳಗೆ ಎಷ್ಟು ಇಕ್ವಿಟಿ ಶೇರ್ಸ್ ಅನ್ನು ಬಂದವ್ರಿ? 30,000 ಇಕ್ವಿಟಿ ಶೇರ್ಸ್ಗಳು ಬಂದಾವ. ಪ್ಲಾನ್ 2 ಒಳಗೆ 15,000 ಇಕ್ವಿಟಿ ಶೇರ್ಸ್ಗಳು ಬಂದಾವ. ಪ್ಲಾನ್ 3 ಒಳಗೆ 12,000 ಇಕ್ವಿಟಿ ಶೇರ್ಸ್ಗಳು ಬಂದಾವ. ಪ್ಲಾನ್ 4 ಒಳಗೆ 6,000 ಇಕ್ವಿಟಿ ಶೇರ್ಸ್ಗಳು ಬಂದಾವ. ಇನ್ನು EBIT ಆರ್ ಆಪರೇಟಿಂಗ್ ಪ್ರಾಫಿಟ್ ಅನ್ನು ತಗೋಬೇಕು. ಆ 30 lakh ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಕಂಪನಿಗೆ ಬರ್ತಕ್ಕಂಥ ಪ್ರಾಫಿಟ್ ಎಷ್ಟಪ್ಪ ಅಂದ್ರೆ 6 lakh ಅಂತ ಹೇಳ್ತಾ ಇದ್ದಾನೆ. ಎಕ್ಸ್ಪೆಕ್ಟೆಡ್ EBIT ₹6 lakh. ನೋಡಿ, 6 lakh ಎಲ್ಲ ಪ್ಲಾನ್ ಒಳಗೂ ಸೇಮ್ ತಗೋರಿ. 6 lakh, 6 lakh, 6 lakh. ನೋಡ್ರಿ, ಎಕ್ಸ್ಪೆಕ್ಟೆಡ್ EBIT ಆರ್ ಎಸ್ಟಿಮೇಟೆಡ್ EBIT ಎಷ್ಟದ್ರಿ? ₹6 lakh ಅದ. ₹6 lakh ಎಲ್ಲ ಪ್ಲಾನ್ ಒಳಗೂ ತಗೋರಿ. 6 lakh, 6 lakh, 6 lakh, 6 lakh rupees. ಗೊತ್ತಾಯ್ತ್ರಿ? ನೆಕ್ಸ್ಟ್ ಇದ್ರೊಳಗೆ ನಾವು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಒಳಗೆ ಇಂಟ್ರೆಸ್ಟ್ ಅನ್ನ ಲೆಸ್ ಮಾಡ್ಕೋಬೇಕು. ಅಂದ್ರೆ ಎಲ್ಲಿ ಲೋನ್ ಅದ, ಯಾವ ಫೈನಾನ್ಸಿಯಲ್ ಪ್ಲಾನ್ ಒಳಗೆ ಲೋನ್ ಅದ ಅಲ್ಲಿ ಲೋನ್ ಇದ್ದಲ್ಲಿ ಇಂಟ್ರೆಸ್ಟ್ ಇರತೈತಿ. ಯಾವ ಪ್ಲಾನ್ ಒಳಗೆ ಲೋನ್ ಅದ ಅಲ್ಲಿ ಅಷ್ಟೇ ಲೆಸ್ ಮಾಡಬೇಕು. ಲೆಸ್ ಇಂಟ್ರೆಸ್ಟ್. ನೋಡಿ, ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂತೇಳ, ಇಲ್ಲಿ ಲೋನ ಇಲ್ಲ.
ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ. ದೇರ್ ಇಸ್ ನೋ ಲೋನ್, ದ್ಯಾಟ್ಸ್ ವೈ ದೇರ್ ಇಸ್ ನೋ ಇಂಟ್ರೆಸ್ಟ್ ಡ್ಯಾಶ್. ಗೊತ್ತಾಯ್ತ್ರಿ? ಫಸ್ಟ್ ಪ್ಲಾನ್ ಒಳಗೆ ಏನದ್ರಿ, ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂತ ಹೇಳಿದಾನವ. ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂತ ಹೇಳಿದಾನ. ಅಲ್ಲಿ ಲೋನೇ ಇಲ್ಲ, ಡಿಬೆಂಚರೇ ಇಲ್ಲ ಅಂದಾಗ ಅಲ್ಲಿ ಇಂಟ್ರೆಸ್ಟ್ ಹೆಂಗೆ ಬರಕ್ಕೆ ಸಾಧ್ಯ ಅದ್ರಿ? ಬರಂಗಿಲ್ಲ. ಇನ್ನು ಸೆಕೆಂಡ್ ಪ್ಲಾನ್ ನೋಡ್ರಿ. ಸೆಕೆಂಡ್ ಪ್ಲಾನ್ ಏನು ಹೇಳ್ತಾ ಇದಾನವ, ₹15 lakh ಇನ್ನು ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತಾ ಇದ್ದಾನ, ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ಲೋನೇ ಇಲ್ಲ, ಡಿಬೆಂಚರ್ಸೇ ಇಲ್ಲ, ದೇರ್ ಇಸ್ ನೋ ಡಿಬೆಂಚರ್. ಹೌ ಈಸ್ ಇಟ್ ಪಾಸಿಬಲ್ ಟು ಪೇ ದ ಇಂಟ್ರೆಸ್ಟ್? ದ್ಯಾಟ್ ಈಸ್ ನಾಟ್ ಪಾಸಿಬಲ್, ಇಸ್ ಇಟ್? ಅಂದ್ರೆ ಅಲ್ಲಿ ನಾವು ಡಿಬೆಂಚರ್ ಮುಖಾಂತರ ಆಗಲಿ ಅಥವಾ ಬಾಂಡ್ಗಳ ಮುಖಾಂತರ ಆಗಲಿ ಅಥವಾ ಲೋನ್ಗಳ ಮುಖಾಂತರ ಆಗಲಿ ನಾವು ಲೋನನ್ನು ತಗೊಂಡಿಲ್ಲ. ಹೀಗಾಗಿ ಅಲ್ಲಿ ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡುವಂಥ ಪ್ರಶ್ನೆ ಬರಂಗಿಲ್ಲ. ದ್ಯಾಟ್ಸ್ ವೈ ದೇರ್ ಇಸ್ ನೋ ಇಂಟ್ರೆಸ್ಟ್. ಆದರೆ ಪ್ಲ್ಯಾನ್ 3 ನೋಡ್ರಿ, ಪ್ಲ್ಯಾನ್ 3 ಮುಖಾಂತರ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ₹18 lakh ಲೋನ್ ತಗೋತಾ ಇದ್ದೇವೆ. 8% ಡಿಬೆಂಚರ್ಗೆ. ಅಂದ್ರೆ ಈ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅದ ರೀ? 8% ಅದ. ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್? 8% ಅದ. ಅಂದ್ರೆ ಲೋನ್ ತಗೋತಾ ಇದ್ದೇವೆ. ಡಿಬೆಂಚರ್ ಅಂದ್ರೆ ಲೋನ್. ಓಕೆ, ಇಲ್ಲಿ ನಾವು ಲೋನ್ ತಗೋತಾ ಇದ್ದೇವೆ 8%. 18 lakh into 8 divided by 18 lakh into 8 divided by ಅಂದ್ರೆ ಆನ್ಸರ್ ಎಷ್ಟು ಬರ್ತೈತೆ ನೋಡ್ರಿ, 1,44,000. 1,44,000. ಗೊತ್ತಾಯ್ತ್ರಿ? ಏನು ಇನ್ನು ಇದು ಥರ್ಡ್ ಪ್ಲಾನ್ ಗೊತ್ತಾಯ್ತ್ರಿ. ಇನ್ನು ಫೋರ್ತ್ ಪ್ಲಾನ್ ಒಳಗೆ ಇಲ್ಲಿ ಲೋನ್ ಅದ. ಎಷ್ಟು ಲೋನ್ ಅದ ರೀ? 18 lakh rupees ಅದ. ಆದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅದ ರೀ? 12% ಅದ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅದ ರೀ? 12% ಅದ. ಗೊತ್ತಾಯ್ತ್ರಿ? ಅಂದ್ರೆ 18 lakh into 12 divided by 100. 18 lakh into 12 divided by 100 ಅಂದ್ರೆ ಎಷ್ಟಾಗತ್ತೆ ರೀ? 12,16,000 rupees ಆಗತ್ತ. ಗೊತ್ತಾಯ್ತ್ರಿ? ಓಕೆ, ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು. ಯಾವ ಪ್ಲ್ಯಾನ್ ಒಳಗೆ ಡಿಬೆಂಚರ್ ಅದ, ಯಾವ ಪ್ಲ್ಯಾನ್ ಒಳಗೆ ಲೋನ್ ಅದ, ಯಾವ ಪ್ಲ್ಯಾನ್ ಒಳಗೆ ಡೆಟ್ ಅದ, ಅಲ್ಲಿ ಮಾತ್ರ ಇಂಟ್ರೆಸ್ಟ್ ಬರ್ತದ. ಅದಕ್ಕೆ ಅಲ್ಲಿ ಯಾವ ಪ್ಲ್ಯಾನ್ ಒಳಗೆ ಲೋನ್ ಅದ ಅಲ್ಲಿ ಮಾತ್ರ ಇಂಟ್ರೆಸ್ಟನ್ನು ನಾವು ಲೆಸ್ ಮಾಡ್ಕೋಬೇಕು. ಗೊತ್ತಾಯ್ತ್ರಿ? ಈಗ ಇಂಟ್ರೆಸ್ಟನ್ನು ಲೆಸ್ ಮಾಡ್ಕೋರಿ. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್, ಯಾಕಂದ್ರೆ ಇಂಟ್ರೆಸ್ಟನ್ನು ಲೆಸ್ ಮಾಡಿದ್ಮೇಲೆ ನಮಗೆ ಬರ್ತಕ್ಕಂಥ ಪ್ರಾಫಿಟ್ ಯಾವುದಪ್ಪ ಅಂದ್ರೆ ಅರ್ನಿಂಗ್ ಯಾವುದಂದ್ರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಓಕೆ, 6 lakh ಒಳಗೆ ನಾವೇನು ಲೆಸ್ ಮಾಡಿಲ್ಲ. 6 lakh ಪ್ಲ್ಯಾನ್ 1. ಇನ್ನು ಪ್ಲ್ಯಾನ್ 2 6 lakh. ಪ್ಲ್ಯಾನ್ 3 6 lakh minus 1,44,000 4,56,000. ನೋಡ್ರಿ, 6 lakh ಒಳಗೆ 1,44,000 rupees ಲೆಸ್ ಮಾಡ್ರಿ. ಆನ್ಸರ್ ಎಷ್ಟು ಬತ್ರಿ? 4,56,000. ಇನ್ನು ಫೋರ್ತ್ ಪ್ಲಾನ್ 6 lakh minus 2,16,000. 6 lakh minus 2,16,000 ಅಂದ್ರೆ ಆನ್ಸರ್ ಎಷ್ಟು ಬತ್ರಿ? 3,84,000. 3,84,000. ಓಕೆ, 6 lakh minus 2,16,000 ಅಂದ್ರೆ ಎಷ್ಟು ಬರ್ತದೆ? 3,84,000 ಲೆಸ್ ಟ್ಯಾಕ್ಸ್. ನೋಡ್ರಿ, ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಾನ್ರವ? 50% ಕೊಟ್ಟ. ನೋಡ್ರಿ, 50% ಟ್ಯಾಕ್ಸ್ ಇನ್ 50% ಇನ್ ಟ್ಯಾಕ್ಸ್ ಬ್ರಾಕೆಟ್ ಅಂತೇಳಿ ನಾವ. ಓಕೆ, 6 lakh ಮೇಲೆ 50% ಮಾಡ್ರಿ. 6 lakh ಮೇಲೆ 50% ಮಾಡ್ರಿ. ಎಷ್ಟು ಬರ್ತದ್ರ ಆನ್ಸರ್? 6 lakh into 50 divided by 100 ಅಂದ್ರೆ 3 lakh rupees. ಇನ್ನು 6 lakh into 50 divided by 100 ಅಂದ್ರೆ ಎಷ್ಟು ಬರ್ತದ್ರಿ? 3 lakh rupees ಬರ್ತದ. ಇನ್ನು 4,56,000 into 50 divided by 100 tax. 4,56,000 into 50 divided by 100 ಅಂದ್ರೆ 2,28,000. ಇನ್ನು 3,84,000 into 50 divided by 100. 3,84,000 into 50 divided by 100 ಅಂದ್ರೆ ಆನ್ಸರ್ 1,92,000. ಇನ್ನು ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಒಳಗೆ
ಟ್ಯಾಕ್ಸ್ ಅಮೌಂಟನ್ನು ಲೆಸ್ ಮಾಡಿ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಒಳಗೆ ಟ್ಯಾಕ್ಸ್ ಅಮೌಂಟನ್ನು ಲೆಸ್ ಮಾಡಿ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಓಕೆ, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಒಳಗೆ ಟ್ಯಾಕ್ಸನ್ನು ಲೆಸ್ ಮಾಡಿದ್ರೆ ಆನ್ಸರ್ ಯಾವ್ದು ಬರ್ತೈತೆ ರೀ? ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಏನು 6 ಲ್ಯಾಕ್ ಒಳಗೆ 3 ಲ್ಯಾಕ್ ರುಪೀಸನ್ನು ಲೆಸ್ ಮಾಡಿರಿ, ಆನ್ಸರ್ ಎಷ್ಟು ಬತ್ರಿ? 3 ಲ್ಯಾಕ್ ರುಪೀಸ್ ಬತ್ತು. ಇನ್ನು 6 ಲ್ಯಾಕ್ ಒಳಗೆ 3 ಲ್ಯಾಕ್ ರುಪೀಸನ್ನು ಲೆಸ್ ಮಾಡಿರಿ, ಪ್ಲ್ಯಾನ್ 2 ಒಳಗೆ 3 ಲ್ಯಾಕ್ ರುಪೀಸ್ ಬತ್ತು. ಇನ್ನು ಪ್ಲ್ಯಾನ್ 3 ಒಳಗೆ 4,56,000 minus 2,28,000. Okay, what you got the answer? 2,28,000. Plan 4, 3,84,000 minus 1,92,000. What is the answer? 1,92,000 earning after tax. Okay, earning after tax ಒಳಗೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅದಾರ. ಪ್ರಿಫರೆನ್ಸ್ ಶೇರ್ಸ್ ಇರೋದ್ರಿಂದ ನಾವು ಅವರಿಗೆ ಡಿವಿಡೆಂಡ್ ಅನ್ನು ಕೊಡಲೇಬೇಕಾಗ್ತದೆ. ಓಕೆ, ಯಾವಾಗ ಪ್ರಿಫರೆನ್ಸ್ ಶೇರ್ಸ್ ಅದಾರ ಅಂದ್ರೆ ಅವರಿಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅನ್ನು ಬಂದ ನಂತರ ಅವರಿಗೆ ನಾವು ಡಿವಿಡೆಂಡ್ ಅನ್ನು ಕೊಡಲೇಬೇಕಾಗ್ತದೆ. ಓಕೆ, ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್, ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್. ನೋಡಿ, ಆಲ್ ಇನ್ ಇಕ್ವಿಟಿ ಶೇರ್ಸ್ ಅದಾವರಲ್ಲಿ. ನಮಗೆ ಕಂಪನಿಗೆ ಬೇಕಾಗಿರ್ತಕ್ಕಂಥ ಕ್ಯಾಪಿಟಲು 30 ಲ್ಯಾಕ್ ರುಪೀಸ್ ಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾನಂದ್ರೆ ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂತ ಹೇಳ್ತಾ ಇದ್ದಾನ. ಆಲ್ ಇನ್ ಇಕ್ವಿಟಿ ಶೇರ್ಸ್ ಅಂದ್ರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸೇ ಇಲ್ಲ, ಹಾಗಾಗಿ ಡಿವಿಡೆಂಡ್ ಬರಂಗಿಲ್ಲ. ದೇರ್ ಇಸ್ ನೋ dividend on preference share. There is no question of paying dividend on preference shares because there are only preference shares. Sorry, there are only equity shares. Okay, that's why there is no questioning for payment of dividend on preference share. Okay, that second plan nodri, second plan nodri 15 lakh. ಸೆಕೆಂಡ್ ಪ್ಲಾನ್ ಏನು ಹೇಳ್ತಾ ಇದ್ದಾನೆ ನೋಡ್ರಿ. ಸೆಕೆಂಡ್ ಪ್ಲಾನ್ 15 ಲ್ಯಾಕ್ ಇನ್ನು 10% ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳ್ತಾ ಇದ್ದಾನ. 15 ಲ್ಯಾಕ್ ಇಂಟು 10% ಪ್ರಿಫರೆನ್ಸ್ ಶೇರ್ಸು ಅಂದ್ರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅದ. ಸೆಕೆಂಡ್ ಪ್ಲಾನ್ ಒಳಗೆ 15 ಲ್ಯಾಕ್ ರುಪೀಸ್ ಪ್ರಿಫರೆನ್ಸ್ ಶೇರ್ಸ್ ಅದ. 15 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100. 15 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100. 15 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ 15 ಲ್ಯಾಕ್ ಇಂಟು 10 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು ಹಾಕಿದ್ರಿ? 1,50,000. ಇನ್ನು ಥರ್ಡ್ ಫೈನಾನ್ಷಿಯಲ್ ಪ್ಲಾನ್, ಏನು ಹೇಳ್ತಾ ಇದ್ದ ನೋಡ್ರಿ, ರುಪೀಸ್ 18 ಲ್ಯಾಕ್ ಇನ್ ಡಿಬೆಂಚರ್ಸ್ ಅಂತ ಹೇಳ್ತಾ ಇದ್ದ. ಬೇಡ್ರಿ ಇದು, ಯಾಕಂದ್ರೆ ಆಲ್ರೆಡಿ ಡಿಬೆಂಚರ್ ಮೇಲೆ ಇಂಟ್ರೆಸ್ಟನ್ನು ಕೊಟ್ಟೇವಿ, ಮುಗೀತು. ಇನ್ನು ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ 30 ಲ್ಯಾಕ್ ರುಪೀಸ್ ಒಳಗೆ 18 ಲ್ಯಾಕ್ ರುಪೀಸ್ ಡಿಬೆಂಚರ್ಸು, ಆಮೇಲೆ ಉಳಿದಿದ್ದಲ್ಲ ಇಕ್ವಿಟಿ ಶೇರ್ಸ್ ಮುಖಾಂತರ ಕಲೆಕ್ಟ್ ಮಾಡ್ತೇನೆ ಅಂತ ಹೇಳ್ಯಾನ. ಹಿಂಗಾಗಿ ಅಲ್ಲಿ ಪ್ರಿಫರೆನ್ಸ್ ಶೇರ್ಸೇ ಇಲ್ಲ. ಥರ್ಡ್ ಪ್ಲಾನ್ ಒಳಗೆ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ ಅಂದ್ರೆ ಅಲ್ಲಿ ಡಿವಿಡೆಂಡನ್ನು ಪ್ರಿಫರೆನ್ಸ್ ಶೇರ್ಸಿಗೆ ಕೊಡ್ತಕ್ಕಂಥ ಡಿವಿಡೆಂಡ್ ಅಂತಕ್ಕಂಥ ಪೇಮೆಂಟ್ ಮಾಡ್ತಕ್ಕಂಥ ಕ್ವಶನ್ ಬರಂಗಿಲ್ಲ. ಓಕೆ, ಇಫ್ ದೇರ್ ಈಸ್ ನೋ ಪ್ರಿಫರೆನ್ಸ್ ಶೇರ್ಸ್ ದೇರ್ ಇಸ್ ನೋ ಕ್ವಶನಿಂಗ್ ಫಾರ್ ಪೇಮೆಂಟ್ ಆಫ್ ಡಿವಿಡೆಂಡ್ ಆರ್ ಪ್ರಿಫರೆನ್ಸ್ ಶೇರ್. ಏನು ಇಲ್ಲಿ ಫೋರ್ತ್ ಪ್ಲಾನ್ ಸ್ವಲ್ಪ ರಿಲ್ಯಾಕ್ಸ್ ಕೊಡಬೇಕು. ಫೋರ್ತ್ ಪ್ಲಾನ್ ಅನ್ನು ರುಪೀಸ್ 18 ಲ್ಯಾಕ್ ಇನ್ ಡಿಬೆಂಚರ್ಸ್ ಅಂತ ಹೇಳ, ಆದರೆ 6 ಲ್ಯಾಕ್ ರುಪೀಸ್ ಇನ್ 8% ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದಾನ. ಅಂದ್ರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಮುಖಾಂತರ ಅಮೌಂಟನ್ನು ಕಲೆಕ್ಟ್ ಮಾಡಿದಾನ 6 ಲ್ಯಾಕ್ ರುಪೀಸನ್ನು. ಹಿಂಗಾಗಿ ಅಲ್ಲಿ ನಾವು ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಡಿವಿಡೆಂಡನ್ನು ಕೊಡಲೇಬೇಕಾಗ್ತದ. ಓಕೆ, ಎಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರ್ತದ ಅಲ್ಲಿ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸನ್ನು ಕೊಡಲೇಬೇಕಾಗ್ತದೆ. ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ ಅಂದ್ರೆ ಅಲ್ಲಿ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಬರಂಗಿಲ್ಲ. ಓಕೆ, 6 ಲ್ಯಾಕ್ ಇಂಟು 8 ಡಿವೈಡೆಡ್ ಬೈ 100. 6 ಲ್ಯಾಕ್ ಇಂಟು 8 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟಾಗತ್ತೆ ರೀ? 48,000. ನೋಡ್ರಿ, 6 ಲ್ಯಾಕ್ ಇಂಟು 8 ಡಿವೈಡೆಡ್ ಬೈ 100. 6 ಲ್ಯಾಕ್ ಇಂಟು 8 ಡಿವೈಡೆಡ್ ಬೈ 100 ಅಂದ್ರೆ 48,000. ಓಕೆ, ಇನ್ನು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಒಳಗೆ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸನ್ನು ಲೆಸ್ ಮಾಡಿರಿ. 3 ಲ್ಯಾಕ್ ಒಳಗೆ 3 ಲ್ಯಾಕ್ ರುಪೀಸ ಬತ್ತು, ಏನೂ ಇಲ್ಲ ಇಲ್ಲಿ ಪ್ಲಾನ್ 1. ಇನ್ನು ಪ್ಲಾನ್ 2 3 ಲ್ಯಾಕ್ ಒಳಗೆ 1,50,000 ಆನ್ ಪ್ರಿಫರೆನ್ಸ್ ಶೇರ್ಸ್, ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸನ್ನು ಲೆಸ್ ಮಾಡಿರಿ, 1,50,000 ಬತ್ತು. ಇನ್ನು ಥರ್ಡ್ ಪ್ಲಾನ್ ಒಳಗೆ ಇಲ್ಲಿ 2,20,000 ಒಳಗೆ ಥರ್ಡ್ ಪ್ಲಾನ್ ಇಲ್ಲಿ
ಪ್ರಿಫರೆನ್ಸ್ ಶೇರ್ಸ್ ಎಲ್ಲ. ಹಿಂಗಾಗಿ ಅಲ್ಲಿ ಏನು ಬರೋಂಗಿಲ್ಲಪ್ಪ ಅಂದ್ರೆ ಅಲ್ಲಿ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಬರೋಂಗಿಲ್ಲ. ಇನ್ನು ಫೋರ್ತ್ ಪ್ಲ್ಯಾನ್ ಒಳಗೆ 1,92,000 ರೂಪೀಸ್ ಅದ. ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟದಪ್ಪ ಅಂದ್ರೆ 48,000 ರೂಪೀಸ್ ಅದ. 1,92,000 ಮೈನಸ್ 48,000 ಅಂದ್ರೆ ಆನ್ಸರ್ ಎಷ್ಟು ಬರ್ತರಿ? 1,44,000. ಓಕೆ, ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್. ಯಾಕಂದ್ರೆ ನಾವು EBIT ಒಳಗೆ ಮೊದಲ ಇಂಟ್ರೆಸ್ಟ್ ಅನಾಲಿಸ್ ಮಾಡ್ಕೊಂಡೀವಿ, ಆಮೇಲೆ ಟ್ಯಾಕ್ಸ್ ಅನಾಲಿಸ್ ಮಾಡ್ಕೊಂಡೀವಿ, ಆಮೇಲೆ ಅದೇ ರೀತಿಯಾಗಿ ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅನಾಲಿಸ್ ಮಾಡ್ಕೊಂಡೀವಿ. ಇದು ಉಳಿದಿರ್ತಕ್ಕಂಥ ಇನ್ಕಮ್ ಯಾರಿಗೆ ಅಂದ್ರೆ ಇನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ. ಓಕೆ, ಯಾಕಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಟ್ಟೀವಿ ಡಿವಿಡೆಂಡನ್ನು, ಡಿವೆಂಚರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟನ್ನು ಕೊಟ್ಟೀವಿ, ಓಕೆ, ಟ್ಯಾಕ್ಸನ್ನು ಕೂಡ ಕೊಟ್ಟುಬಿಟ್ಟೇವಿ. ಎನ್ನ ಉಳಿದಿರ್ತಕ್ಕಂಥ ಇನ್ಕಮ್ ಏನಾಗತ್ತಂದ್ರೆ ಅದು ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಮಾತ್ರ ಉಳಿತದ. ಓಕೆ, ದ್ಯಾಟ್ಸ್ ವೈ ದಿಸ್ ಅರ್ನಿಂಗ್ ಇಸ್ ಕಾಲ್ಡ್ ಆಸ್ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, 3 lakh, 1,50,000, 2,28,000, 1,44,000. ಏನು ಇನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ EPS ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. EPS ಇಸ್ ಈಕ್ವಲ್ ಟು ಅಂದ್ರೆ ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ನೆಟ್ ಇನ್ಕಮ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನೆಟ್ ಇನ್ಕಮ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನೋಡಿರಿ, EPS ಇಸ್ ಈಕ್ವಲ್ ಟು ನೆಟ್ ಇನ್ಕಮ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನೆಟ್ ಇನ್ಕಮ್ ಎಷ್ಟದ್ರಿ? ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿರಿ ನೋಡ್ರಿ. ಪ್ಲ್ಯಾನ್ 1 ಒಳಗೆ 3 lakh ರೂಪೀಸ್ ಬಂದದ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟದ್ರಿ? 30,000 ಈಕ್ವಿಟಿ ಶೇರ್ಸ್ ಅದಾವ. ಇನ್ನು ಅಂದ್ರೆ 3 lakh ಡಿವೈಡೆಡ್ ಬೈ 30,000 ಶೇರ್ಸ್ ಅಂದ್ರೆ ಎಷ್ಟು ಬರ್ತಾರೆ ಅರ್ನಿಂಗ್ ಪರ್ ಶೇರ್? ಪ್ಲ್ಯಾನ್ 1 ಒಳಗೆ 10 ರೂಪೀಸ್ ಬತ್ತು. ಇನ್ನು ಪ್ಲ್ಯಾನ್ 2 ಒಳಗೆ ನೆಟ್ ಇನ್ಕಮ್ ಆರ್ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 1,50,000 ಅದ. 1,50,000 ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 15,000. 1,50,000 ಡಿವೈಡೆಡ್ ಬೈ 15,000 ಈಕ್ವಿಟಿ ಶೇರ್ಸ್ ಅಂದ್ರೆ ಎಷ್ಟು ಬರ್ತಾರೆ ಆನ್ಸರ್? ಅರ್ನಿಂಗ್ ಪರ್ ಶೇರ್ ₹10 ಬತ್ತು. ಇನ್ನು ಥರ್ಡ್ ಪ್ಲಾನ್ ಅರ್ನಿಂಗ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ಆರ್ ನೆಟ್ ಇನ್ಕಮ್ 2,28,000 divided by number of equity shares 12,000. What is the answer? ₹19. Earnings available to equity shareholders 1,44,000 divided by number of equity shares 6,000 shares adava. 1,44,000 divided by 6,000 ಅಂದ್ರೆ ಎಷ್ಟಾಗತ್ರಿ? 24 rupees ಆಗತ್ತೆ. ನೋಡ್ರಿ, ಇಲ್ಲಿ EPS ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದೀವಿ. EPS ಅನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಪ್ಲಾನ್ 1 ಪ್ರಕಾರ ಎಷ್ಟು ಬರ್ತರಿ? ಇಲ್ಲಿ 10 rupees ಬತ್ತು. ಪ್ಲಾನ್ 2 ಪ್ರಕಾರ EPS 10 rupees ಬತ್ತು. ಆಮೇಲೆ ಪ್ಲಾನ್ 3 ಪ್ರಕಾರ ಅರ್ನಿಂಗ್ ಪರ್ ಶೇರ್ ಎಷ್ಟು ಬರ್ತರಿ? 19 rupees ಬತ್ತು. ಪ್ಲಾನ್ 4 ಪ್ರಕಾರ ಎಷ್ಟು ಬರ್ತರಿ? ಇಲ್ಲಿ ವಾಟ್ ಇಸ್ ದ ಅರ್ನಿಂಗ್ ಪರ್ ಶೇರ್ ಆಸ್ ಪರ್ ಪ್ಲಾನ್ 24. ಈಗ ಕಾಮೆಂಟ್ ಅನ್ನು ಕೊಡಬೇಕು, ಕನ್ಕ್ಲೂಷನ್ ಅನ್ನ ನೋಡ್ರಿ. ಪ್ಲಾನ್ 4 ಒಳಗ ಅರ್ನಿಂಗ್ ಪರ್ ಶೇರ್ ಇಸ್ ಮೋರ್ ₹24. that's why this proposal is accepted. ನೋಡ್ರಿ, ಅರ್ನಿಂಗ್ ಪರ್ ಶೇರ್ ಇಸ್ ಮೋರ್ ಬಿಕಾಸ್ ದ ಅರ್ನಿಂಗ್ ಪರ್ ಶೇರ್ 4 ಪ್ಲಾನ್ ಒಳಗೆ ಔಟ್ ಆಫ್ 4 ಪ್ಲಾನ್ ದ ಅರ್ನಿಂಗ್ ಪರ್ ಶೇರ್ ಇಸ್ 24. in which plan is more? in 4th plan. that's why you have to accept the 4th plan. ಗೊತ್ತಾಯ್ತ್ರಿ? 4th ಪ್ಲಾನ್ ಅನ್ನ ನಾವು ಸೆಲೆಕ್ಷನ್ ಮಾಡಬೇಕು. ಯಾಕಂದ್ರೆ ಇಲ್ಲಿ 4th ಪ್ಲಾನ್ ಒಳಗೆ ನಾವು ಸೆಲೆಕ್ಷನ್ ಮಾಡಿದಾಗ ನಮಗೇನಾಗತ್ತಂದ್ರೆ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗತ್ತ. ಅದಕ್ಕೆ ಯಾಕೆ ಜಾಸ್ತಿ ಆಗತ್ತಂದ್ರೆ 18 lakh rupees ಅಮೌಂಟನ್ನು ನಾವು ಡಿಬೆಂಚರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. 6 lakh rupees ಅನ್ನು ನಾವು ಪ್ರಿಫರೆನ್ಸ್ ಶೇರ್ಸ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಉಳಿದಿದ್ದನ್ನು ನಾವು ಏನು ಮಾಡಬೇಕ್ರಿ? ಈಕ್ವಿಟಿ ಶೇರ್ಸ್ಗಳ ಮುಖಾಂತರ ಕಲೆಕ್ಟ್ ಮಾಡಬೇಕು. ಅಂದ್ರೆ ಕಂಪನಿಗೆ ಪ್ರಾಫಿಟ್ ಆಗತ್ತ. ನೋಡ್ರಿ, ಏನು ಹೇಳ್ತಾ ಇದ್ದಾನವ ಇಲ್ಲಿ, ಕಂಪನಿಗೆ ಬೇಕಾಗಿರ್ತಕ್ಕಂಥ 30 lakh rupees ಅನ್ನ ನಾವೇನು ಮಾಡಬೇಕಪ್ಪ ಅಂದ್ರೆ ಫಸ್ಟ್ ಪ್ಲಾನು ಮಾಡಕ್ಕೆ ಹೋಗ್ಬೇಡ್ರಿ, ಸೆಕೆಂಡ್ ಪ್ಲಾನು ಮಾಡಕ್ಕೆ ಹೋಗ್ಬೇಡ್ರಿ, ಥರ್ಡ್ ಪ್ಲಾನು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಅರ್ನಿಂಗ್ ಪರ್ ಶೇರ್ 24 rupees, ಅದು 24 rupees ಬಂದದ. ಅದಕ್ಕೆ ನಾವು ಇಲ್ಲಿ 4 ಪ್ಲಾನ್ ಒಳಗೆ 24 rupees ಜಾಸ್ತಿ ಬಂದದ. ಅದಕ್ಕೆ ನಾವು ಸೆಲೆಕ್ಟ್ ಮಾಡಬೇಕು ಪ್ಲಾನ್ 4 ಅನ್ನು. ಪ್ಲಾನ್ 4 ಒಳಗೆ ಏನು ಹೇಳ್ತಾ ಇದ್ದಾನವ ಅಂದ್ರೆ 18 lakh rupees ಅನ್ನ ಡಿಬೆಂಚರ್ ಮುಖಾಂತರ ಕಲೆಕ್ಟ್ ಮಾಡಬೇಕು.
6 lakh rupees ಪ್ರಿಫರೆನ್ಸ್ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ರಿಮೈನಿಂಗ್ ಅಮೌಂಟನ್ನು ನಾವು ಏನು ಮಾಡಬೇಕಪ್ಪ ಅಂದರೆ ಇಕ್ವಿಟಿ ಶೇರ್ ಮುಖಾಂತರ ಕಲೆಕ್ಟ್ ಮಾಡಿದಾಗ ನಮಗೇನಾಗ್ತದಂದ್ರೆ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗತ್ತಾ. Okay, financial mix plan is a poor is a profitable due to higher in EPS. ನೋಡ್ರಿ ಫೋರ್ತ್ ಪ್ಲಾನ್ ಒಳಗೆ ಫೈನಾನ್ಷಿಯಲ್ ಮಿಕ್ಸ್ ಪ್ಲಾನ್ ಯಾವುದು ಬೆಟರ್ ಅಂದ್ರೆ ಫೋರ್ತ್ ಪ್ಲಾನ್ ಅದ, ಬಿಕಾಸ್ ಡ್ಯೂ ಟು ಹೈಯರ್ EPS ಅರ್ನಿಂಗ್ ಪರ್ ಶೇರ್ ಈಸ್ 24. ಓಕೆ, ಫೈನಾನ್ಷಿಯಲ್ ಮಿಕ್ಸ್ ಇಸ್ ಬೆಟರ್. ಯಾಕಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ 30 lakh rupees 18 lakh rupees ಮುಖಾಂತರ ನಾವು ಡಿಬೆಂಚರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. 6 lakh rupees ಪ್ರಿಫರೆನ್ಸ್ ಶೇರ್ ಮುಖಾಂತರ ಕಲೆಕ್ಟ್ ಮಾಡಬೇಕು. ಉಳಿದಿದ್ದ 6 lakh rupees ನಾವು ಇಕ್ವಿಟಿ ಶೇರ್ಸ್ ಮುಖಾಂತರ ಕಲೆಕ್ಟ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಕಂಪನಿಗೆ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಆಗುತ್ತೆ. ಇಲ್ಲಿ ನಾನು ಒಂದು ಹೇಳ್ತಾ ಇದ್ದೀನಿ, ಯಾವ ಪ್ಲ್ಯಾನ್ ಒಳಗೆ ಡಿಬೆಂಚರ್ ಅಮೌಂಟ್ ಜಾಸ್ತಿ ಇರ್ತದ, ಲೋನ್ ಜಾಸ್ತಿ ಇರ್ತದ, ಡೆಟ್ ಜಾಸ್ತಿ ಇರ್ತದ, ಅಲ್ಲಿ EPS ಜಾಸ್ತಿ ಬರ್ತದೆ. ಇದು ನಾರ್ಮಲ್ ಆಗಿ ತಿಳ್ಕೊಂಡ್ಬಿಡ್ರಿ. ಯಾವ ಪ್ಲ್ಯಾನ್ ಒಳಗೆ ಲೋನ್ ಜಾಸ್ತಿ ಇರಬೇಕು, ಲೋನ್ ಅಮೌಂಟ್ ಜಾಸ್ತಿ ಇರಬೇಕು. ಯಾಕಂದ್ರೆ ಅಲ್ಲಿ ನಂಬರ್ ಆಫ್ ಲೋನ್ ಅಮೌಂಟ್ ಜಾಸ್ತಿ ಆಯ್ತು ಅಂದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಕಡಿಮೆ ಆಗ್ತದೆ. ನಂಬರ್ ಆಫ್ ಇಕ್ವಿಟಿ ಶೇರ್ ಕಡಿಮೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಏನಾಗ್ತದ್ರೆ ಅಲ್ಲಿ ಅಲ್ಲಿ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಬಂದು ಬಿಡ್ತದ. ಎಲ್ಲಿ ಯಾವ ಪ್ಲ್ಯಾನ್ ಒಳಗೆ ಲೋನ್ ಜಾಸ್ತಿ ಇರ್ತದ, ಯಾವ ಪ್ಲ್ಯಾನ್ ಒಳಗೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್ ಅಂದ್ರೆ ಕಡಿಮೆ ಇರ್ತದ, ಅಂದ್ರೆ ಅಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕಡಿಮೆ ಅದಂದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ಗಳು ಕಡಿಮೆ ಆಗ್ತಾವ. ಯಾವಾಗ ಯಾವ ಪ್ಲ್ಯಾನ್ ಒಳಗೆ ಇಕ್ವಿಟಿ ಶೇರ್ಸ್ ನಂಬರ್ ಆಫ್ ಇಕ್ವಿಟಿ ಶೇರ್ಗಳು ಕಡಿಮೆ ಆಗ್ತಾವ ಅಲ್ಲಿ ಇಮಿಡಿಯೇಟ್ ಆಗಿ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಬರಲೇಬೇಕು. ಓಕೆ, ಯಾವ ಪ್ಲ್ಯಾನ್ ಒಳಗೆ ಡಿಬೆಂಚರ್ ಅಮೌಂಟ್ ಜಾಸ್ತಿ ಇರ್ತದ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕಡಿಮೆ ಇರ್ತದ, ಅವಾಗ ನಂಬರ್ ಆಫ್ ಇಕ್ವಿಟಿ ಶೇರ್ಗಳು ಕಡಿಮೆ ಆಗ್ತಾವ. ಕಡಿಮೆ ಆಗ್ತದಂದ್ರೆ ಇಮಿಡಿಯೇಟ್ ಆಗಿ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಬರಲೇಬೇಕು. ಓಕೆ, ಇಲ್ಲಿವರೆಗೆ ನಾವು ಏನು ಮಾಡಿದ್ವು ಅಂದ್ರೆ ಒಂದು ಅರ್ನಿಂಗ್ ಪರ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡೀವಿ. ಯಾವ ಫೈನಾನ್ಷಿಯಲ್ ಪ್ಲಾನ್ ಬೆಟರ್ ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೀವಿ. ಓಕೆ, ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಬಿಡಿಸ್ಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ. ಯಾಕಂದ್ರೆ ನಮ್ಮ ನಾಲೆಜನ್ನು ಅಥವಾ ನಿಮ್ಮ ನಾಲೆಜನ್ನು ಏನಾಗಬೇಕಂದ್ರೆ ಎಷ್ಟು ಜನಕ್ಕೆ ನಾವು ಶೇರ್ ಆಗ್ತದೆ ಅದಷ್ಟು ಏನಾಗ್ತದಪ್ಪ ಅಂದ್ರೆ ನಾಲೆಜನ್ನು ಹೆಚ್ಚು ಹಾಕೋತ ಹೋಗ್ತದೆ, ಹೊರ್ತು ಕಡಿಮೆ ಆಗಂಗಿಲ್ಲ. ಅದಕ್ಕೆ ಇದು ವಿಡಿಯೋನ ನಾವು ಏನು ಮಾಡ್ರಪ್ಪ ಅಂದ್ರೆ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಸಂಬಂಧಪಟ್ಟವ್ರಿಗೆ, ಓಕೆ, ನಿಮ್ಮ ಜೂನಿಯರ್ಸ್ ಇರ್ಬೋದು ಅಥವಾ CA ಮಾಡ್ತಿರ್ಬೋದು ಅಥವಾ BBA ಮಾಡ್ತಿರ್ಬೋದು ಅಥವಾ MCom ಮಾಡ್ತಿರ್ಬೋದು, ಅವ್ರಿಗೆಲ್ಲರಿಗೂ ಏನು ಮಾಡ್ರಿ ಅಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ನಿಮ್ಮದು ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಈ ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಓಕೆ, ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ಗಳ ವಿಡಿಯೋ ಲಿಂಕ್ಗಳನ್ನು ಬೇಕಾಗಿತ್ತಂದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಬೇಕು. ಆಯ್ ಸರ್ ಅಂತ ಮೆಸೇಜ್ ಮಾಡಿ ಕೆಳಗಡೆ ಸಬ್ಜೆಕ್ಟ್ ಹೆಸರನ್ನು ಬರಿಬೇಕು. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳನ್ನು ನಾನು ನಿಮಗೆ ಕಳಿಸ್ತಾ ಇದ್ದೀನಿ. ಆದಷ್ಟು ನಮ್ಮ ವಿಡಿಯೋಗಳನ್ನು ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.